ವಿಧಾನಸಭಾ ಚುನಾವಣೆಯಲ್ಲಿ ನೀವು ಸ್ವತಃ ವರಿಷ್ಠರಿಗೆ ಒಂದು ಮನವಿ ಮಾಡಿದ್ರೆ ನಂದು ಇದು ಕೊನೆ ಚುನಾವಣೆ, ಈ ಬಾರಿ ಟಿಕೆಟ್ ಕೊಡಿ ಅಂತ. ಅವತ್ತು ಪರಿಗಣಿಸಲಿಲ್ಲ. ಆದರೆ ಈಗ ಏಕಾಏಕಿ ಜಗದೀಶ್ ಶೆಟ್ಟರ್ ಅವರನ್ನು ಪರಿಗಣಿಸೋದಕ್ಕೆ ಏನು ಕಾರಣ ಇದೆ ಅಂತ ನೋಡಿ. ಒಂದು ನಾನು ಹೇಳ್ತೀನಿ, ಯಾವುದೋ ಒಂದು ಪಾರ್ಟಿಯಲ್ಲಿ ಬೆಳೆದಿರ್ತೀವಿ, ನಾವು ಪಾರ್ಟಿ ಕಟ್ಟಿರ್ತೀವಿ, ಬೆಳೆದಿರ್ತೀವಿ. ಆ ಪಾರ್ಟಿಯ ಒಂದು ಕಾರ್ಯಕರ್ತರ ಜೊತೆ, ಕೆಡರ ಜೊತೆ, ನಾಯಕರ ಜೊತೆ ಒಂದು ಆತ್ಮೀಯ ಸಂಬಂಧ ಇರ್ತದೆ. ಅದೆಲ್ಲ ಒಗ್ಗೂಡಿಸಿ ಎಲ್ಲವೂ ಕೂಡಿ ಒಂದು ಧ್ವನಿಯಾಗಿ ಇವತ್ತು ಶೆಟ್ಟರು ಬರಬೇಕನ್ನುವಂಥ ಒಂದು ಭಾವನೆ ಬಂದಾಗ ವರಿಷ್ಠರು ಅದಕ್ಕೆ ಸ್ಪಂದನೆ ಮಾಡಿದರು. ಅಸೆಂಬ್ಲಿ ಆದಂಥ ಘಟನೆಗಳನ್ನು ಪುನರಾವರ್ತನೆ ಮಾಡಲಾರ್ದೇ ಇವತ್ತು ನಿಮಗೆ ಗೌರವ ಕೊಡುವಂಥದ್ದು, ನಿಮಗೆ ಸ್ಥಾನಮಾನ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಕರೆ ಮಾಡಿದಾಗ ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಿದ್ದೀನಿ. ಆ ಹಿನ್ನೆಲೆಯಲ್ಲಿ BJP ಸೇರ್ಪಡೆ ಆಗಿದೆ. ಸರ್, ಕಾಂಗ್ರೆಸ್ ಅವರು ಕೂಡ ಹೇಳಿದರು, ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದು ನಮ್ಮ ಶಕ್ತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಮಾಡಿದೆ ಅನ್ನುವಂಥದ್ದನ್ನು ವಿಧಾನಸಭಾ ಚುನಾವಣೆಗೂ ಮೊದಲು ಹೇಳಿದರು. ಅದರಂತೆಯೂ ಕೂಡ ಆಯಿತು. ನಾನು ಜಗದೀಶ್ ಶೆಟ್ಟರ್ ಅವರು ಒಬ್ಬರದೇ ಪಾತ್ರ ಇದೆ ಅಂತಲ್ಲ, ಜಗದೀಶ್ ಶೆಟ್ಟರ್ ಅವ್ರದ್ದು ಇದೆ, ಸೌದಿರವ್ರದ್ದು ಇದೆ. ಆದರೆ ಏಕಾಏಕಿ ಈಗ ನಿಮ್ಮನ್ನು BJPಗೆ ಮತ್ತೆ ಕರ್ಕೊಂಡಿರುವಂಥದ್ದು ಜಗದೀಶ್ ಶೆಟ್ಟರ್ ಅವ್ರಿಗಿಂತಲೂ ಕೂಡ BJPಗೆ ಹೆಚ್ಚು ಲಾಭ ಬರುತ್ತೆ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡೆ BJP ನಾಯಕರುಗಳು ನಿಮ್ಮನ್ನು. ಇದು ರಾಜಕಾರಣ, ಇದು ರಾಜಕೀಯವಾಗಿ ಲೆಕ್ಕಾಚಾರ ಮಾಡೇ ಮಾಡ್ತಾರೆ ಎಲ್ಲ ಪಾರ್ಟಿಯವರು. ಈ ಕಾಂಗ್ರೆಸ್ ಪಾರ್ಟಿ ನಾನು ಜಾಯಿನ್ ಮಾಡಿದಾಗ ರಾಜಕೀಯ ಲೆಕ್ಕಾಚಾರ ಇತ್ತೋ ಇಲ್ಲೋ, ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಮಾಡ್ತಾರೆ. ಅದರಲ್ಲಿ ತಪ್ಪೇನಿದೆ? ನಿನ್ನೆ ಅಮಿತ್ ಶಾ ಅವರ ಮುಂದೆ ಜಗದೀಶ್ ಶೆಟ್ಟರ್ ಅವರು ಏನಾದರೂ ಒಂದಷ್ಟು ಷರತ್ತುಗಳನ್ನು ಇಟ್ಟಿದ್ದಾರೆ. ನೋಡಿ, ಸೌಹಾರ್ದ ರೀತಿಯಾದಂಥ ಮಾತುಕತೆ ಆಯಿತು. ಅವರು ಒಂದೇ ಮಾತನ್ನು ಹೇಳಿದ್ರು, ನೀವು ಸೀನಿಯರ್ ಲೀಡರ್ ರೀ, ನಿಮಗೇನು ಗೌರವ ಕೊಡಬೇಕು, ನಿಮಗೇನು ಸ್ಥಾನಮಾನ ಕೊಡಬೇಕು, ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂತಂದರು. ನೀವು ಬರ್ರಿ, ನಿಮ್ಮ ಜೊತೆ ನಾವು ಇದ್ದೇವೆ, ನಿಮಗೆ ಒಳ್ಳೆ ರೀತಿ ರೆಸ್ಪಾನ್ಸ್ ಕೊಡ್ತೀವಿ, ಗೌರವ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಯಾವುದೇ ಕಂಡೀಷನ್ನು, ಷರತ್ತು, ಮತ್ತೊಂದು ಯಾವುದೂ ಚರ್ಚೆ ಆಗಿಲ್ಲ. ಅವರಿಗೆ ಒಂದು ಗೌರವ ಕೊಟ್ಟು ನಾನು BJP ಸೇರ್ಪಡೆ ಆಗಿದೆ. BJP ನಾಯಕರುಗಳು ಜಗದೀಶ್ ಶೆಟ್ಟರ್ ಅವರನ್ನು ಸಂಪರ್ಕ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ, ಒಂದು ಸುದ್ದಿ ಕಳೆದ ಒಂದು ತಿಂಗಳಿಂದಲೂ ಕೂಡ ಮಾಧ್ಯಮಗಳಲ್ಲಿ ಹೆಚ್ಚು ಚರ್ಚೆ ಆಗ್ತಿತ್ತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರುಗಳು ಯಾರಾದರೂ ಜಗದೀಶ್ ಶೆಟ್ಟರ್ ಅವರನ್ನು ಈ ಬಗ್ಗೆ ಮಾತನಾಡಿದ್ರಾ? ಇಲ್ಲ, ಮಾತಾಡಿಲ್ಲ. ಕಳೆದ ಒಂದು ತಿಂಗಳಿಂದ ಪ್ರೊಸೆಸ್ ನಡೀತಾ ಇತ್ತು. ಕಾಂಗ್ರೆಸ್ ನಾಯಕರು ಯಾರು ಅದ್ರ ಬಗ್ಗೆ ನನ್ನ ಜೊತೆ ಇನ್ನೂ ಮಾತಾಡಿಲ್ಲ. ಜಗದೀಶ್ ಶೆಟ್ಟರ್ ಅವರು BJP ಸೇರ್ಪಡೆ ಆಗಿರೋದ್ರಲ್ಲಿ ಯಡಿಯೂರಪ್ಪ ಅವರ ಮೇಜರ್ ರೋಲ್ ಇತ್ತ? 100%, 100% ಅವ್ರ ಪಾತ್ರ ಇದೆ. ಅಂದರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಅವರು ನಿಮ್ಮನ್ನು ನೇರವಾಗಿ ಸಂಪರ್ಕ ಮಾಡಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಹಾಗಾದರೆ ಜಗದೀಶ್ ಶೆಟ್ಟರ್ ಅವರ ಒಂದು ರೋಲ್ ಏನಿರುತ್ತೆ ಅಂತ ಈ ಲೋಕಸಭೆ ನೋಡಿ, ಒಂದು ಭಾರತೀಯ ಜನತಾ ಪಾರ್ಟಿ ಇನ್ನಷ್ಟು ಸ್ಟ್ರೆಂಥನ್ ಮಾಡೋದು, ಅದರಲ್ಲಿ ಯಾವ ಭಾಗದಲ್ಲಿ ಮೊನ್ನೆ ಅಸೆಂಬ್ಲಿಯಲ್ಲಿ ಸೆಟ್ಬ್ಯಾಕ್ ಆಗಿದೆ ಅಲ್ಲಿ ಇನ್ನೂ ಹೆಚ್ಚು ಸಂಘಟನೆ ಮಾಡಿ ಜನರ ಒಂದು ಕ್ರೋಢೀಕರಣ ಮಾಡಿ ಹೆಚ್ಚು BJPಗೆ ಓಟ್ ಬರುವಂಥ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ಮತ್ತು ನಮ್ಮದೆಲ್ಲ ಒಂದು ಗುರಿ, ಕೊನೆಗೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು, ದೇಶದ ಹಿತದೃಷ್ಟಿಯಿಂದ ಅದು ಆಗಬೇಕು ಅನ್ನುವಂಥದ್ದು ಏನೊಂದು 100 ಕೋಟಿ ಜನರ ಒಂದು ಆಶೆ ಇದೆ. ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಜಗದೀಶ್ ಶೆಟ್ಟರು ಮಾಡ್ತಾರೆ. ನಿನ್ನೆ ಅಮಿತ್ ಶಾ ಅವ್ರ ಜೊತೆ ಮಾತಾಡುವಂಥ ಒಂದು ಸಂದರ್ಭದಲ್ಲಿ ಹಿಂದೆ ಆದಂತಹ ಕಹಿ ಘಟನೆಗಳನ್ನು ಮರೆತು ಮುಂದೋಗಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದೀರಾ ಅಂತ ತಾವು ನಿನ್ನೆನೂ ಕೂಡ ಹೇಳಿದ್ದೀರಾ. ಆದರೆ ಆ ಸಂದರ್ಭದಲ್ಲಿ 3 ಕಂಡೀಷನನ್ನು ಜಗದೀಶ್ ಶೆಟ್ಟರ್ ಅವರು ಇಟ್ಟರು ಅನ್ನುವಂತಹ ಒಂದು ಸುದ್ದಿ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಆ 3 ಕಂಡೀಷನ್ಗಳು ಏನು ಅಂತ ಎಲ್ಲಿ, ಯಾವಾಗ? ನಿನ್ನೆ ಅಮಿತ್ ಶಾ ಅವರು ನಾನು ಹೇಳಿದ್ರೆ ನಿನ್ನೆ ಯಾವುದೂ ಚರ್ಚೆನೇ ಆಗಿಲ್ಲ. ಕಂಡೀಷನ್ ಬಗ್ಗೆ ಚರ್ಚೆನೇ ಆಗಿಲ್ಲ ಅಂದಮೇಲೆ ಮತ್ತೆ 3 ಕಂಡೀಷನ್ 4 ಕಂಡೀಷನ್ ಪ್ರಶ್ನೆನೇ ಬರೋದಿಲ್ಲ. ಯಾವುದೇ ಕಂಡೀಷನ್ ಚರ್ಚೆನೇ ಆಗಿಲ್ಲ. ನೀವು ವಿಧಾನಸಭಾ ಚುನಾವಣೆಯಲ್ಲಿ ನಾನು ಇನ್ನೂ 5 ವರ್ಷಗಳ ಕಾಲ ಸಕ್ರಿಯ ರಾಜಕಾರಣದಲ್ಲಿರಬೇಕು, ನನಗೆ ಟಿಕೆಟ್ ಬೇಕು ಅಂತ ಬೇಡಿಕೆ ಇಟ್ಟಿದ್ರು ಸರ್. ಈ ಬಾರಿನೂ ಕೂಡ ಟಿಕೆಟ್ ಬೇಕು ಅಂತ ಕೇಳಿದ್ದೀರಾ ಅಂತ ವರಿಷ್ಠ? ನಾನು ಯಾವುದೂ ಕೇಳಕ್ಕೆ ಹೋಗಿಲ್ಲ. ನನ್ನ ಲೈಫ್ನಲ್ಲಿ ಕೇಳಿದ್ದು ಹಿಂದೆ 6 ಎಲೆಕ್ಷನ್ ನಿಂತಾಗೂ ಸದ್ಯಕ್ಕೆ ನಾನಾಗಿ ಹೋಗಿ ಟಿಕೆಟ್ ಎಂದೂ ಕೇಳಿಲ್ಲ. ನಾನು ಲಾಸ್ಟ್ ಟೈಮ್ ಒಂದೇ ರಿಕ್ವೆಸ್ಟ್ ಮಾಡಿದ್ದು ಪಕ್ಷದ ವರಿಷ್ಠರಿಗೆ, ಮತ್ತು ಯಾವುದೇ ಸಂದರ್ಭ ನನ್ನ ಲೈಫಲ್ಲಿ ಕೇಳಿಲ್ಲ. ಮತ್ತು ಈಗಲೂ ನಿನ್ನೆ ನಡೆದಂಥ ಮಾತುಕತೆಯಲ್ಲಿ ಸಹಿತ ನಾನು ಇಂಥಲ್ಲಿ ಟಿಕೆಟ್ ಕೊಡಬೇಕು, ಇದೇ ಸ್ಪರ್ಧೆ ಮಾಡ್ತೀನಿ ಅಂತ ಯಾವ ಕಂಡೀಷನ್ ಪುಟಪ್ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.